ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಫಾಸ್ಟಾಗಿ ಹೋಗಿ. ಹಲೋ ಮಿಸ್, ಇದೇನು ಏರೋಪ್ಲೇನ್ ಅಲ್ಲ, ನೀವು ಹೇಳಿದ ತಕ್ಷಣ ಫಾಸ್ಟಾಗಿ ಹೋಗಿ ಅಲ್ಲಿ ಕುಂದ್ರೋದಕ್ಕೆ. ಅಯ್ಯ, ನಾನೇನು ಏರೋಪ್ಲೇನ್ ಅಂದ, ಇರೋ ಗಾಡಿನ ಸ್ವಲ್ಪ ಫಾಸ್ಟಾಗಿ ಹೋಗಿ ಅಂದೆ. ಏನೋ ನಮ್ಮ ಅಜ್ಜಿಗೆ ಏನಾಗಿದೆ ಅಂತ ಬೇಜಾರಾಗ್ತಿದೆ ಅಷ್ಟೇ. ಏನಾಗಿರಂಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಬಂತು ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನೀವು ಜಟ್ಕಾ ಬಂಡಿ ಓಡಿಸಿದಂಗೆ ಓಡಿಸ್ತಾ ಇದ್ದೀರಾ. ನಿಮ್ಮ ಊರಿನ ರೋಡ್ ನೋಡಿದ್ರೆ ನನಗೆ ನಗು ಬರುತ್ತೆ, ಅಷ್ಟು ಚೆನ್ನಾಗಿದೆ ಅದಕ್ಕೆ. ಹಂಗೇನಿಲ್ಲ, ನಮ್ಮ ಊರಿನ ರೋಡ್ ಚೆನ್ನಾಗೇ ಇದೆ. ಏನು ಮಾಡೋದು, ಇಲ್ಲಿ ಬರ್ತಾ ಇರೋ MLAಗಳು ಸರಿಯಾಗಿ ರೋಡ್ನ ಚೆನ್ನಾಗಿ ಮಾಡ್ತಾ ಇಲ್ಲ. ಏನು ಮಾಡೋದು? ಇದೆಲ್ಲ ಸಿಟಿ ಹಣೆ ಬರನೇ ಇಷ್ಟು. ಇವಾಗ ರೋಡ್ ಬಗ್ಗೆ ಮಾತಾಡ್ತೀರಾ ಅದು ಬೇಗ ಹೋಗ್ತೀರಾ? ಅಯ್ಯೋ ಮಾರೈತಿ, ಹೋಗ್ತೀನಿ. ಹೋಗ್ಲಿಲ್ಲ ಅಂದ್ರೆ ನನ್ನೇ ತಿಂದ್ಬಿಡ್ತೀಯ ನೀನು. ಹಾಗೇನಿಲ್ಲ, ನಾನೇನು ಅಷ್ಟೊಂದು ಕೆಟ್ಟವಳಲ್ಲ. ಏನು ನಿಮ್ಮ ಮನೆಯವರು ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಹಾಕಿಬಿಟ್ಟಿದ್ದಾರೆ? ಏನೋ ಗೊತ್ತಿಲ್ಲ, ಬನ್ನಿ ಒಳಗಡೆ ನೋಡೋಣ. ಅಜ್ಜಿ, ಏನಜ್ಜಿ ಇದು ಇಲ್ಲಿ ಹಾಕಿದೀಯಾ? ಏನಾಯ್ತು? ಒಂದ್ ಮಾತಾದ್ರೂ ಫೋನ್ ಹಚ್ಬೇಕು ತಾನೆ. ಹೇ ಗೌರಿ, ನೀ ಹೆಂಗ್ ಬಂದೆ? ನಿಮ್ಮೆಲ್ಲರ ಬಗ್ಗೆ ನಂಗೆ ನಿನ್ನೆ ರಾತ್ರಿ ಕನಸು ಬಿದ್ದಿತ್ತು. ಅದಕ್ಕೆ ಬೆಳಗ್ಗೆ ಅತ್ತೆಗೆ ಹೇಳಿ ಬಂದ್ಬಿಟ್ಟೆ. ಇವರು ಅತ್ತಾಗ ಹೋಗ್ತೀನಿ ಬಿಟ್ಟು ಹೋಗ್ತೀನಿ ಅಂತ ಅಂದ್ರು, ಬಂದೆ. ಓ, ಬಾವಣ್ಣ ಬಂದಿದ್ರೆ. ಹಾಯ್ ಬಾಬಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಜ್ಜಿ ಹೇಗಿದ್ದೀರಾ? ಓನಪ್ಪ, ಪರವಾಗಿಲ್ಲ. ಸರಿ, ನಾನು ಹೋಗ್ತೀನಿ. ಓ, ಭಾವನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಬೆಳಗ್ಗೆ ನಿಮ್ಗೆಲ್ಲ ನೆನಪಾಗ್ತಿದೆ ಅಂದೆ. ಹೌದು, ಅಂದಂಗೆ ಏನಾಯ್ತು ಅಜ್ಜಿಗೆ? ಏನೋ ಗೊತ್ತಿಲ್ಲ, ನಾನು ಕಾಲೇಜಿಂದ ಬರೋದ್ರೊಳಗೆ ಕೆಳಗಡೆ ಬಿದ್ದು ಅಳಕತ್ತಿದ್ರು. ಅಷ್ಟೊಳಗೆ ಹಾಸ್ಪಿಟ್ಲ್ ಸೇರಿಸಿದೆ. ನಂಗೆ ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಇಲ್ಲಿ ಬಂದು ಸೇರಿಸಿದೆ. ಇದು ದೊಡ್ಡ ಹಾಸ್ಪಿಟ್ಲ್ ಕಣೆ, ಇಲ್ಲೇ ಸೇರಿಸಿದಿ? ಬೆಳಗ್ಗೆ ಚಿಕ್ಕಮ್ಮನ ಹಂಗೆ ಬೈದು ಹೋಗಿದ್ದಾಳೆ. ಇವಾಗ ಎಲ್ಲಿ ಬಿಡು, ಏನಾದರೂ ಮಾಡಿದ್ರತ್ತು. ಇವಾಗ ಹೇಗಿದೆ ಕಂಡೀಷನು? ಆರಾಮಿದೆ. ಕೇಳೋ ಅವಳೇ, ಹೇಗಿದೆ ಇವಾಗ? ನೀವು ಆರಾಮೈತಿ. ನಿನ್ನ ಭಾಳ ನೆನೆಸಿದೆ ನಾನು. ನಿನ್ನೆಯಿಂದ ಬಡಬಡ್ಸಾಕತ್ತ ಗೌರಿನ ಕರ್ಸಂತೆ. ಡಿಸ್ಚಾರ್ಜ್ ಯಾವಾಗ ಮಾಡ್ತಾರಂತ? ಇವತ್ತು ಮಾಡ್ತಿರ್ಬೇಕು. ಹೌದಾ, ಸರಿ, ಹಂಗಾರ ನಾನು ಇಲ್ಲೇ ಇರ್ತೀನಿ. ಆದ್ಮೇಲೆ ಹೋಗ್ತೀನಿ. ಏಯವ್ವ ಬೇಡ ಯವ್ವ, ನಿಮ್ಮ ಮನೆಯವ್ರು ಮೊದಲೇ ಹುರಿ ಬೀಳ್ತಾರ ಅಂತದ್ರಾಗ ನೀ ಇಲ್ಲೇ ಇರ್ತೀನಿ ಅಂತ ಮುಗ್ದ ಹೋತಲ್ಲ. ಸುಮ್ಮನಿರು, ಏನಾಗಲ್ಲ. ನಾ ಎಲ್ಲ ನೋಡ್ಕೊಂತೀನಿ, ನೀ ಹೋಗಿರು. ಇನ್ನೊಂದು ಸ್ವಲ್ಪ ಹೊತ್ತಿರು, ಆಮೇಲೆ ಹೋಗು. ಇರ್ಲಿ ಬಿಡ, ನನ್ನ ಮೊಮ್ಮಗಳು, ನಿನಗೇನು ತ್ರಾಸ ಆತ? ಯವ್ವ ಗೌರಿ, ಇರು ಯವ್ವ, ಎಷ್ಟು ದಿನ ಬೇಕಾರು ಇರು. ಇಲ್ಲ ಅಜ್ಜಿ, ಅಕ್ಕಿ ಹೇಳೋದು ಕರೆ ಐತೆ, ನಾ ಹೋಗ್ಬೇಕು. ನಂಗೆ ಭಾಳ ಸಮಯ ಇಲ್ಲ. ಅಯ್ಯ, ಏನ್ರಿ ನಿಮ್ ಕೂದಲ? ಫ್ರೀಯಾಗ ಹೇರ್ ಕಲರ್ ಮಾಡ್ತೀನಿ ಅಂದ್ರ ಮಾಡಿಸ್ಕೊಂಡೆ. ಅಯ್ಯ, ನೀ ಮಾರ್ಯಾಗರ ಮಣ್ಣು ಹಾಕ್ಲಿ. ಹೋಗಿ ಹೋಗಿ ಕೂದಲ ಕರ್ಗ್ ಮಾಡ್ಕೊಂತಾರೆ ಎಲ್ಲಾರು. ನೀ ಬೆಳಗ್ ಮಾಡ್ಕೊಂಡ್ ಬಂದಿಯಲ್ಲ ನೀನ. ಏನಾಗಲ್ ಬಿಡ್ಲೆ. ತರಕಾರಿ ತಂದ್ರೇನ? ತಂದಿನ ನೋಡ್, ಅಡಿಗೆ ಮನೆಗೆ ಇಟ್ಟಿನಿ. ನಾನಿವತ್ತು ಫ್ರೀಯಾಗಿ ತರಕಾರಿ ತಂದಿನಿ ರೀ. ನಾ ನಿಮ್ಗೆ ಏನ್ ತಗೊಂಡ್ ಬಾ ಅಂತ ಹೇಳಿದೆ? ನೀನ ಮೆಸೇಜ್ ಮಾಡಿದ್ನಲ್ಲ, ನೋಡ್ರಿ ಇದನ್ನ ಮರಿಬೇಡ್ರಿ, ಇದನ್ನ ತಗೊಂಡ್ ಬರ್ರಿ ಕೊತ್ತಂಬರಿ ಅಂತೇಳಿ. ಕೊತ್ತಂಬರಿ 10 ಶೀಟ್ ತಂದಿರಲ್ರಿ, ಅದ್ರ ಕೆಳಗ್ ಮೆಸೇಜ್ ಬದ್ನೆಕಾಯಿ, ಸೌಂತೆಕಾಯಿ ಅಂತೆಲ್ಲ ಬರೆದಿದ್ನಲ್ಲ. ಅಯ್ಯ, ನೀನ್ ನನಗ ಬರೇ ಇದನ್ನ ಹೇಳಿದ್ಯಾ, ಅಲ್ಲಿ ಉಚಿತವಾಗಿ ಸಿಕ್ತ, ಹಂಗಾಗಿ ತಗೊಂಡ್ ಬಂದ್ಬಿಟ್ಟೆ. ಯಪ್ಪಾ, ಅಷ್ಟು ಮೆಸೇಜ್ ಓದಿ ಎಲ್ಲ ತರಬೇಕಿಲ್ಲ, ಉಚಿತವಾಗಿ ಸಿಗುತ್ತಂತೆ, ಅದನ್ನ ತಿನ್ನಕ್ಕಾಗತ್ತೆ? ಒಣಗಿಸಿ ಯೂಸ್ ಮಾಡೆ. ಈಗ 1 ರೂಪಾಯಿ ಎಷ್ಟು ಕಷ್ಟಪಟ್ಟು ದುಡಿತೀನಿ ಗೊತ್ತ ನಾನು. ಸರಿ, ನಾ ಬ್ಯಾಂಕಿಗೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರ್ ನೋಡು. ಆಮೇಲೆ ಹುಡುಗರಿಗೆ ಊಟದ ವ್ಯವಸ್ಥೆ ಮಾಡು ಅಲ್ಲಿ ಹೋಗಿ. ಇಲ್ಲಂತೆ ಅದಕ್ಕೂ ಕಂಜೂಸ್ತನ ಮಾಡಬೇಡ ಮತ್ತೆ. ಇಲ್ಲಪ್ಪ, ಏನಿಲ್ಲ. ಹಂಗಾರ ಇವತ್ತು ರಾತ್ರಿ ಊಟ ಉಳಿತೈತಿ. ಹಿಂಗ ಕಂಜೂಸ್ತನ ಮಾಡಿದ್ಲಿಕ್ಕಂದ್ರೆ ಹೆಂಗ ಜೀವನ? ಕಂಜೂಸ್ತನ ಮಾಡೇ ಬದುಕಬೇಕು. ನೋಡಿ, ನಾವ್ ಇವತ್ತು ಇವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ, ಫುಲ್ ಪೇಮೆಂಟ್ ಮಾಡ್ಬಿಡಿ. ಸರಿ ಡಾಕ್ಟರ್. ಅಕ್ಕ, ಬಿಲ್ ಎಷ್ಟಾಗೈತಿ ನೋಡ್ಕೊಂಡ್ ಬರ್ತೀನಿ. ನೀ ಇಲ್ಲೇ ರಜ್ಜಿ ಅಂತ. ಅಜ್ಜಿ, ಮನೆಗೆ ಹೋದ್ಮೇಲೆ ಹುಷಾರ, ಏನು ಮಾಡಕ್ ಹೋಗ್ಬೇಡ. ಯವ್ವ, ಏನಾತಂದ್ರ ನೀರ್ ತರಕಂತ ಹೋದ್ನ್ಯ. ನಾನು ಹೋಗ್ಬೇಕಾದ್ರೆ ನೀರ್ ಬಿದ್ದಿದ್ದಿಲ್ಲ, ವಾಪಸ್ ಬರ್ಬೇಕಾದ್ರೆ ನೀರ್ ಇಟ್ಟಕೊಂಡು ಬಿದ್ದಿತ್ತೆ. ಯವ್ವ ಹೌದನ? ನೋಡ್ಕೊಂಡು ಹುಷಾರಾಗಿ ಕಾಲಿಡು. ನನಗೆ ಯಾಕ ತಾಟಿಗಿತ್ತಿ ನಿಮ್ಮ ಚಿಕ್ಕಮ್ಮಂದ ಎಲ್ಲ ಕಿಲಾಪತಿ ಅನಿಸ್ತೈತಿ. ಯವ್ವ ಇದು ಆಕೇನ್ ಮಾಡ್ರೆ ಕೇಳಿ ಬಿಡವ. ನನ್ನ ಲಗುನ ಸಾಯಿ ಹೊಡಿಬೇಕಂತ ಮಾಡ್ಯಾಳಕ್ಕಿ. ಸಾತ್ರ ಒಂದ್ ಹೊತ್ತಿನ ಕೂಳು ಉಳಿತೈದಂತ ಅಡಕ್ಕೆ ಅಂತ ಹಡಿಬಿಟ್ಟಿದ್ದಾಳೆ ಯವ್ವ ಆಕಿ. ನೀನು ಹುಷಾರಾಗಿರ ಅಷ್ಟ. ಏನಾತ ಅಕ್ಕ? ಬಿಲ್ 70,000 ಆಗಿದಕ್ಕ. ಏನು 70,000ನಾ? ಹ್ಞೂ ಅಕ್ಕ. ನಾನು ಇಷ್ಟಕ್ಕಂತಂದ್ರ ಅವರು ಏನೇನೋ ಹೇಳಿದ್ರಕ್ಕ. ಆಮೇಲೆ ನಿಮ್ಮ ಕಡೆ ಇನ್ಸೂರೆನ್ಸ್ ಐತನ ಅಂತ ಕೇಳಿದ್ರು. ನಾನು ಇಲ್ಲ, ನಮ್ಮ ಕಡೆ ಯಾವ ಇನ್ಸೂರೆನ್ಸು ಇಲ್ಲ, ನೀವು ಹೆಂಗಾರ ಮಾಡಿ ನಮ್ಗೆ ಸ್ವಲ್ಪ ಕಡಿಮೆ ಮಾಡ್ರಿ ಅಂತಂದೆ. ಸರಿ, ನಾ ಬರ್ತೀನಿ ನಡಿ. ಅಲ್ಲ, ನಿನ್ನ ಕಡೆಯಿಂದ ಬೇಡ, ನಾನೇನು ಕೊಡಲ್ಲ. ಮಾಮರ ಹೆಸರು ಹೇಳು, ಸ್ವಲ್ಪ ಕಡಿಮೆ ಮಾಡ್ತಾರೆ. ಇವ ನನ್ನ ಮೊಮ್ಮಕ್ಕಳು ನನಗೋಸ್ಕರ ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡ್ತಾವನ? ಅಲ್ಲ, ಈ ದೇವ್ರು ಇವತ್ತು ಬಾ ನಾಳೆ ಬಾ ಅಂತ ಕರಿ ಹೊತ್ನ್ಯಾಗ ನನಗೋಸ್ಕರ ಯಾಕೆ ಖರ್ಚು ಮಾಡ್ತಾವೋ ಏನೋ ಇವು. ಅಲ್ಲೇ ಬಿಟ್ಟಿದ್ರೆ ಹೋಗ್ಬಿಡ್ತಿದ್ದೆ. ಅದೇಂಗಕ್ಕ ಮಾಮರ ಹೆಸರು ಹೇಳೋಣ ಅಷ್ಟೊಂದು ಕಡಿಮೆ ಮಾಡಿದ್ರು. ಆಮೇಲೆ ಲಗುನ ಡಿಸ್ಚಾರ್ಜ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾನಲ್ಲ ಮ್ಯಾನೇಜರ್, ಅವ್ರ ಮಗಳು ಮತ್ತು ಓನರ್ ಅದನ್ನಲ್ಲ ಅವ್ರ ಮಗಳು ಎಲ್ಲ ನಮ್ಮ ಕಾಲೇಜ್ನಾಗ ಕಲ್ತಿದ್ದು. ಹಾಗಾಗಿ ಅವ್ರಿಗೆ ಕೃತಜ್ಞತೆ ಐತೆ ಸ್ವಲ್ಪ. ಓ ಹೌದನ? ಸರಿ ಅಜ್ಜಿ, ನಡಿ ಹೋಗೋಣ. ಅಕ್ಕ, ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ, ನೀನು ಹೋಗು. ಇಲ್ಲಿಂದ ಆದ್ರೆ ನಿಂಗೆ ಡೈರೆಕ್ಟ್ ಆಟೋ ಸಿಗ್ತೈತಿ, ನೀವು ಹೋಗಿ ಮನೆ ಮುಟ್ಬೋದು. ಮತ್ತು ಊರಿಂದ ಅಂದ್ರೆ ಬಸ್ ಹಿಡ್ಕೊಂಡು ಅಂತಂದ್ರೆ ಮತ್ತೆ ನಿಂಗೆ ರಾತ್ರಿ ಲೇಟ್ ಆಗುತ್ತೆ. ಇವ್ವ, ನಾನು ಮನೆಗೆ ಬರ್ತೀನಿ, ಸುಮ್ಮನೆ ಇರ್ನಿ. ಬೇಡಕ್ಕ, ಸುಮ್ಮನೆ ಯಾಕೆ ನೋಡ, ಅಜ್ಜಿನ ಮನೆಗೆ ಕಳಿಸಿ ನಾ ಆಮೇಲೆ ಹೋಗ್ತೀನಿ.
ಅಲ್ಲೇ ಚಿಕ್ಕಮ್ಮ ಇರ್ತಾ ಸುಮ್ಮನೆ ನಿನಗ ಕಾಟ ಕೊಡ್ತಾಳಕ್ಕೆ ಬೇಡ. ಇರ್ಲ ಏನ್ ಮಾಡ್ತಾಳ ನೋಡು. ಮೇಡಮ್ ಏನು ಅರ್ಜೆಂಟಾಗಿ ಬಾ ಅಂದಿದ್ದು? ನೋಡು ಇದನ್ನ ನಾಳೆ ರಾಮ್ ಕೈಯಾಗ ಇದು ನೋಡು, ಡೈರೆಕ್ಟ್ ಆಗಿ ರಾಮ್ ಕೈಯಾಗ ಹೋಗ್ಬೇಕು, ಬೇರೆ ಯಾರ ಕೈಯಾಗೂ ಹೋಗ್ಬಾರ್ದು. ಅದು ನನ್ನ ಜವಾಬ್ದಾರಿ, ಬಿಟ್ಬಿಡಿ ಮೇಡಮ್, ನಾ ಎಲ್ಲ ನೋಡ್ಕೊಂತೀನಿ. ಸರಿ. ಆಮೇಲೆ ಈ ವಿಷಯ ನಮ್ಮಿಬ್ಬರ ನಡುವೆ ಇರಬೇಕು, ಇದನ್ನ ನಾ ಕೊಟ್ಟಿನಿ ಅಂತ ಗೊತ್ತಾಗ್ಬಾರ್ದು. ಮೇಡಮ್ ಅದನ್ನ ನಾ ಹೇಗಾದ್ರೂ ಮಾಡಿ ಅವ್ರಿಗೆ ತಲುಪಿಸ್ತೀನಿ, ನೀವು ಅದ್ರ ಬಗ್ಗೆ ಚಿಂತೆ ಬಿಡಿ. ಮೇಡಮ್ ಇನ್ನೊಂದು ಸುಳಿವು, ನಾವು ಮಾಡಿದ ಆಕ್ಸಿಡೆಂಟ್ ವಿಷಯ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಿದೆ. ಹೌದಾ? ಯಾರಿಗೆ ಗೊತ್ತಾಗೈತಿ? ಯಾರೋ ಮಹಿಳೆ ಅಂತೆ ನೋಡಿ. ಮಹಿಳೆನಾ? ಅವನು ಪೊಲೀಸ್ ಬರ್ತಾನಲ್ಲ, ಅವನು ಯಾರೋ ಮಹಿಳೆ ಜೊತೆ ಮಾತಾಡ್ತಾ ಇದ್ದಂತೆ. ಅವನಿಗೆ ವಿಷಯ ಹೇಳಿದ್ದಂತ ನಮ್ಮ ಸಹಾಯಕರು ಹೇಳಿದ್ದಾರೆ. ಯಾರಿರ್ಬೇಕು? ಹೆಸರೇನಾರು ಹೇಳ್ಯಾರನ? ಮೇಡಮ್ ಅವ್ರು ಯಾವಾಗ್ಲೂ ಚೂಡಿದಾರ ಹಾಕೊಂಡು ವೇಲ್ ಹಾಕೊಂಡಿರ್ತಾರಂತೆ ನೋಡಿ. ಸಿಂಚು ಹೇಳ್ಯಾರನ? ಎಲ್ಲಿ ತಗೋ, ಆಕೆ ಏನ್ ಮಾಡಂಗಿಲ್ಲ, ಹೋಗ್ನಿ. ಅಜ್ಜಿ ನಿಧಾನವಾಗಿ ಮಲ್ಕೋ, ರೆಸ್ಟ್ ಮಾಡಿ. ಏನ ಈಕೆ ಯಾವಾಗ ಬಂದ್ರೆ ಗೌರಿ? ಈಕಿನ ಪೊಲೀಸ್ ಲೈಸನ್ ಅಂದ್ರೆ ನಮಗ ಲಾಭ ಆಗುತ್ತೆ. ಗೌರಿ ಅಮ್ಮ, ಗೌರಿ ಚಿಕ್ಕಮ್ಮ ಆರಾಮ? ನಾನ್ ಆರಾಮವ್ವ, ನೀ ಆರಾಮದಿಯಲ್ಲ? ಯವ್ವ ಎಟ್ಟು ಸರಿಗೆ ಯವ್ವ ಉಂತಿಯೇ ಇಲ್ಲ. ಬಾಬಾ ಬಾಬಾ ನಮ್ಮ ಚಿಕ್ಕಮ್ಮನ ಐಡಿಯಾಗಳು ಏನು ಇಷ್ಟೊಂದು ಕಾಳಜಿ ವಹಿಸಾಗ್ತಾಳ. ಯವ್ವ ಮಗಳ ಚಲೋ ತಂಗ್ಯಾರ ಊಟ ಉಂತಿ ಇಲ್ಲ, ಎಷ್ಟು ಸಣ್ಣ ಆಗಿಬಿಟ್ಟಿ, ಉದಿನ ಕಡ್ಡಿ ಆದಂಗೆ ಆಗಿಬಿಟ್ಟಿ ಅಲ್ಲವ್ವ. ಇಲ್ಲಿದ್ದಾಗ ಎಷ್ಟು ಗುಂಡು ಗುಂಡಗ ಬೆಳ್ಳಗ ಒಂಥರ ಮುದ್ದೆ ಥರ ಇದ್ದಿ ನೋಡಕ್ಕೆ. ಈಗ ನೋಡಿದ್ರೆ ಸೋರೆಕಾಯಿ ತೆಳ್ಳಗ ಆಗಿಬಿಟ್ಟಿ. ಏನಿಲ್ಲ ಚಿಕ್ಕಮ್ಮ, ಆರಾಮ ಇದ್ದೀನಿ ನಾನು, ಹಂಗೆ ಇದ್ದೀನಿ. ಇಲ್ಲಿ ಹೆಂಗಿದ್ದೆ ಅಲ್ಲ ಹಂಗೆ ಇದ್ದೀನಿ. ಯವ್ವ ಊಟ ಉಂಡಿ ಇಲ್ಲ, ನಿಂದರ್ ನಿಂಗೆ ಏನಾರು ಮಾಡ್ಕೊಂಡ್ ಬರ್ತೀನಿ ಅಂದಿಟ್ಟು. ಚಿಕ್ಕಮ್ಮ ಬೇಡ ಬಿಡಿ, ನಿಂದ್ರವ್ವ ಏನಾರು ಒಂದಿಟ್ಟು ಮಾಡ್ಕೊಂಡ್ ಬರ್ತೀನಿ. ಏನಕ್ಕ ಇವತ್ತು ಸೂರ್ಯ ಏನಾರ ಬಲಕ್ಕ ಎಡಕ್ಕ ಏನಾರ ಎದ್ದಾನ? ಯಾಕೆ ಹಂಗಂತಿ? ಅಲ್ಲ ಚಿಕ್ಕಮ್ಮ ನಿನ್ ಮೇಲೆ ಇಷ್ಟೊಂದು ಕಾಳಜಿ ತೋರ್ಸಾಕತ್ತಾಳ, ಅದಕ್ಕೆ. ನಮ್ಮ ಚಿಕ್ಕಮ್ಮ ಏನು ಕೆಟ್ಟವಳಲ್ಲ, ಆದ್ರೆ ಅವಾಗ ಮಾಡ್ತಿರ್ತಾ ಹಂಗೆ. ಎಲ್ಲಿ ತಗೋ, ನಾನೇನು ಬರಲಿ ತಗೋಯ್ವ, ನನ್ನ ಕೈ ಯಾರೇ ಮಾಡಿ ತಿನ್ನೊಂದಿಟ್ಟು. ಚಿಕ್ಕಮ್ಮ ಬೇಡ, ನಾ ಮಧ್ಯಾಹ್ನ ತಿಂದೀನಿ, ನನಗೆ ಇವಾಗ ಏನು ಹೊಟ್ಟೆ ಹಸ್ತಿಲ್ಲ. ಅಯ್ಯೋ ತಿನ್ನಕ್ಕ, ನಿಮ್ ಪ್ರೀತಿಯಿಂದ ತಿನ್ಸಾಕತ್ತ. ಇಲ್ಲಿ ಇದ್ದಾಗಂತೂ ಒಂದು ದಿನ ಪ್ರೀತಿಯಿಂದ ಕೊಟ್ಟಿಲ್ಲ, ಬರೀ ಕೆಲಸ ಮಾಡಕ್ಕಾಸ್ತಿರ್ಲಿ, ಈಗಾರ ಕೊಟ್ಟ ತಿನ್ನ. ಸುಮ್ನಿರ್ ನೀನು. ಗೌರಿ ತಗೊಳ್ವಾ, ತಿನ್ನೆ ಬಾ, ಕುಂದ್ರ ಬಾ. ಇದೆ ಇಲ್ಲಿ ಚೇರ್ ಮೇಲೆ ಕುಂದ್ರ, ಚೇರ್ ಮೇಲೆ. ಅಯ್ಯೋ ಬೇಡ ಚಿಕ್ಕಮ್ಮ, ನಾ ಇಲ್ಲೇ ಕೇಳಕ್ ಕುಂದ್ರ. ಅಲ್ಲ ಬೊಬ್ಡಿ, ಎಷ್ಟರ ನಾಟಕ ಹಚ್ಚಿ ತಿನ್ನುವ, ನಿಧಾನವಾಗಿ ತಿನ್ನೇನ. ಮತ್ತ ಹೆಂಗದಾರ ನಿಮ್ಮ ಅತ್ತಿ ಮನೆಯಾರು? ಎಲ್ರು ಚಲೋ ಅದಾರಿಲ್ಲ? ಮತ್ತ ನಿನ್ನ ಸಸಿ ಅಂತ ಒಪ್ಕೊಂಡ್ರನ? ಹ್ಞೂ ಚಿಕ್ಕಮ್ಮ, ಅಂದ್ರ ಅಜ್ಜಿ ಮತ್ತ ಗಂಗಾ ಅತ್ತಿ ಒಪ್ಕೊಂಡಿಲ್ಲ, ಓಕೆದ ಎಲ್ಲಾರು ಸಸಿ ಅಂತಾನ ಅಂತಾರ. ಯವ್ವ ನೀನೇನ್ ಬಿಡವ, ನೀನೀಗ ದೊಡ್ಡ ಮನಿ ಮಹಾರಾಣಿ, ನಮ್ಮನೇನು ಮರ್ತ ಬಿಟ್ಟಿ ಅನ್ಸಾಕತ್ತೈತಿ ನನಗೆ. ಯಾಕ? ಅಯ್ಯೋ ಚಿಕ್ಕಮ್ಮ ಹಂಗೇನಿಲ್ಲ, ನಂಗೆ ನೆನಪಾಗುತ್ತೆ, ಅದಕ್ಕಂದ್ಲೇ ಇವತ್ತು ನೆನಪಾದ್ರಿ ಅಂತ ಎಲ್ಲಾರನ್ನೂ ನೋಡಕ್ ಬಂದೆ. ಬಟ್ ಅಜ್ಜಿಗೆ ಆರಾಮಿದ್ದಿದ್ದಲ್ಲ, ಹಂಗಾಗಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲ ನೀನು ಒಬ್ಬಕ್ಕೆ ಬಂದಿಲ್ಲ, ಯಾಕ ಅಡಿಯಂದ್ರೆ ಬಂದಿಲ್ಲನ? ಬಂದಿದ್ರು ಚಿಕ್ಕಮ್ಮ, ಅವರು ದವಾಖಾನಿಗೆಲ್ಲ ಅಜ್ಜಿನ ನೋಡ್ಕೊಂಡು ವಾಪಸ್ ಹೋದ್ರ. ನಾನ ಬರ್ತೀನ್ರಿ ಆಮೇಲೆ ಅಂತಂದೆ. ಚಲೋ ಆತ್ ಬಿಡವಾ ನೀನಿದ್ದಿದ್ದು, ಇರು ಮನ್ಯಾಗ ಬಾಳತ್ತನ ಇರ, ಇವತ್ತೊಂದಿನ ನಾಡೊಂದಿನ ಇದ್ದು ಹೋಗಕಂತ. ಅಯ್ಯೋ ಚಿಕ್ಕಮ್ಮ ಬೇಡ, ಸ್ವಲ್ಪ ಅವಸರ ಐತೆ, ಹೋಗ್ಬರ್ಬೇಕು. ಇವ ಬಂಗಾರದ ಬಳಿ ಹಾಕ್ಯಾರನ, ಚಂದದ ನೋಡು ಬಳಿ. ಹೌದು ಚಿಕ್ಕಮ್ಮ, ಅಂದ್ರ ಅತ್ತಿಯು ಹಳೆ ಬಳಿ ಇದ್ದು ಅಂತ ಅವನ್ನ ನನಗೆ ಕೊಟ್ಟಾರ. ಯವ್ವ ಭಾಳ ಚಂದದ, ನಿನಗ ಅದೃಷ್ಟ ಮಾಡಿಟ್ಟಿ, ನಮ್ಗೆಲ್ ಬರ್ಬೇಕು ಇಂಥ ಅದೃಷ್ಟ. ಅಯ್ಯೋ ಚಿಕ್ಕಮ್ಮ ಹಂಗ್ಯಾಕಂತೀರಿ? ನೀವ್ ಅಪ್ಪನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ದಿನ ಬಂಗಾರ ಬಳಿ ಹಾಕಿಲ್ಲ. ತಾಳಿನ ನೋಡು ಕರಿಮಣಿ ಹಾಕೊಂಡು ಅಡ್ಡಾಡ್ತೀನಿ. ಹೋಗ್ಲಿ ಪಾಪ ನಿಮ್ ತಂಗಿದ, ಪಾಪ ಕಾಲೇಜ್ ಫೀನೂ ಕಟ್ಟಿಲ್ಲ. ಅದು ಅಲ್ದ ಈಗ ನೋಡು ಎಲ್ಲಿ ಸಾಲ ಮಾಡ್ಯಾನೋ ಏನೋ ನಿಮ್ಮಪ್ಪ, ಈಗ ಅಜ್ಜಿದ ಇದನ್ನ ಕಟ್ಟಕ್. ಚಿಕ್ಕಮ್ಮ ಸಾಲ ಏನ್ ಮಾಡ್ಲಿಲ್ಲ, ಅಲ್ಲೇ ಮಾಮರ ಹೆಸರು ಹೇಳೋಣ, ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರು ಅಕ್ಕ ಒಂದಿಷ್ಟು ರೊಕ್ಕ ಕೊಟ್ಟಾಳ, ನಾನೊಂದಿಷ್ಟು ಕೊಟ್ಟಿನಿ. ಅಯ್ಯೋ ಹೌದನೇ ಗೌರಿ? ವಾ ಭಾಳ ಚಲೋ ಆತ್ ಬಿಡವ, ನಮ್ಗೆ ಸ್ವಲ್ಪ ಭಾಳ ಹೇಳಿತು. ನಾವು ನೀ ಹೋದ್ಮೇಲೆ ಎಷ್ಟು ಕಷ್ಟದಾಗದೀವಿ ಅಂದ್ರೆ ಅಷ್ಟು ಕಷ್ಟದಾಗದೀವಿ. ನೀನಿದ್ದಾಗ ಮನಿ ಭಾಳ ಚಂದ ನಿಭಾಯಿಸ್ತಿದ್ದೆ ಗೌರಿ, ಈಗ ಭಾಳ ಕಷ್ಟ ಬಂದೈತೆ ನಮಗೆ. ಎಲ್ಲಾರ್ದು ರೊಕ್ಕ ಕಟ್ಬೇಕು, ಒಂದ್ ಹೊತ್ತಿ ಕೂಡ ಗತಿ ಇಲ್ಲ ನಮಗೀಗ. ಯಾಕೆ ಚಿಕ್ಕಮ್ಮ ನಿನ್ನೆ ಆಪರೇಷನ್ ತಂದಿದ್ದ 3 ಹೊತ್ತು ಮೇಲಿತೀವಿ, ಇನ್ನ ನಾನು 2 ಹೊತ್ತು ತಿಂತೀನಿ ಅಂದ್ರೆ ಹ್ಞೂ ಅನ್ಬೇಕವ. ನೀನ್ ನೋಡಿದ್ರೆ 3 ಹೊತ್ತು ತಿಂತಿ, ಮಂಜು ಅಭಿ ಅಂತರೂ ರಗಡ್ ತಿಂತಾರ. ಅಯ್ಯ ಹೌದಲ್ಲ, ಅಲ್ಲ ಅದನ್ನು ಏನು ಪಾಪ ನಿಮ್ಮಪ್ಪ ಎಲ್ಲಿ ತಂದೈತೆ ಏನ್ ಮಾಡೋದು, ನನ್ಗೂ ಪಗಾರ ಕಡಿಮೆ. ಚಿಕ್ಕಮ್ಮ ನನಗೆ ಅರ್ಥ ಆತ್ ಬಿಡು, ಅಕ್ಕಗೆ ಅರ್ಥ ಆಗಲ್ಲ. ಅಕ್ಕ ಹೊತ್ತಾಗತ್ ನಡಿಯವ. ಹೌದೌದು ಕಳಸು ಗೌರಿನ ಸಾಕು. ಮುದುಕಿ ಮಕ್ಕೋ ಸುಮ್ಮ. ಅಜ್ಜಿ ನೀ ಆಯಾಸ್ ತಗೋಬೇಡ, ಮಕ್ಕೋ ನೀನು ಇರ ಗೌರಿ, 1-2 ದಿನ ಇದ್ದು ಹೋಗು. ನಿಮ್ಮ ಅಪ್ಪಗೂ ಬಾ ಖುಷಿ ಆಗತ್ತಿದ್ದೆ ಅಂದ್ರೆ. ಆಕಿಗೆ ಗಂಡ ಮನಿ ಅಂತ ಐತಿ, ಹೋಗ್ಲಿ ಬಿಡಾಕಿ. ಬರೀ ನಿಮ್ದ ಬಳಿದಾಗಿತ್ತು, ಮೊದ್ಲಿನಿಂದಾನು ನಿಮ್ದ ಬಳದಾಳ, ಈಗೂ ಮತ್ ನಿಮ್ದ ಬಳ್ಕೊಂತ ಕುಂದಿರ್ದಾಗಿತ್ತು. ನೀನ್ ಹೋದಾಗಿಂದ ಗೌರಿ ಕೈಯೆಲ್ಲ ಸೌದ್ ಬಿಟ್ಟ, ನಾನು ಬಾಂಡೆ ತಿಕ್ಕಿ ಒಗ್ಯಾನ್ ಮಾಡಿ. ಯಾಕೆ ಚಿಕ್ಕಮ್ಮ ಮಂಜುಳ ಮತ್ತ ಅಂಜಲಿ ಮಾಡಲ್ಲೇನು? ಅಯ್ಯೋ ನಿಮ್ ತಂಗ್ಯಾರ ಹಿಂಗ ಬೈತಾಳ ಅಂದ್ರ ನನಗ ಹಂಗ ಬೈತಾಳೆ ಯವ್ವ. ನನಗರ ಬೈಸ್ಕೊಂಡ್ ಸಾಕಾಗಿಬಿಟ್ಟೈತಿ, ಅಷ್ಟು ಬೇಜಾರಾಗಿಬಿಟ್ಟೈತಿ. ನಿನಗ ಯಾಕ್ರ ಹಂಗ್ ಮಾಡಿದ್ನೋ ಅಂತ ಈಗ ಅನ್ಸಾಗತೈತಿ. ನೀ ನನ್ನ ಬಂಗಾರ ಇದ್ದಂಗಿದ್ಯವ್ವ. ಅಯ್ಯೋ ಅಂಜಲಿ ಹಂಗ್ ಮಾಡಕ್ ಹೋಗ್ಬೇಡವ, ನೀನೊಂದ್ ಕೆಲ್ಸ ಮಾಡ. ಅಕ್ಕ ನಾ ಮನಿ ಕೆಲಸ ಎಲ್ಲ ಮಾಡಿರ್ತೀನಿ, ಹಂಗ ಆಳಕಿ ಆಕಿದೇನ್ ಹಚ್ಚಿ ನಡಿನಿ. ಯವ್ವ ಏನ್ ಕೇಳ್ತೀವಿ, ಒಲಿ ಮುಂದೆ ಓದಿ ಕಣ್ಣೆಲ್ಲ ಹಾಳಾಗ್ಬಿಟ್ಟವು. ನಾಳೆ ದವಾಖಾನಿ ಬಾ ಅಂತ ಹೇಳಾರ, ಬಟ್ ಏನ್ ಮಾಡೋದು ರೊಕ್ಕನ ಇಲ್ಲ ನಮ್ ಕಡೆ. ಅಯ್ಯೋ
ಚಿಕ್ಕಮ್ಮ ಹಂಗೆ ಇದನ್ನು ಮಾಡ್ಕೋಬೇಡ್ರಿ. ನಿಮ್ಮ ರೊಕ್ಕ ಇಲ್ಲಂದ್ರೆ ಹೇಳ್ರಿ, ನಾನು ಈ ಬಳಿ ತಗೋರಿ. ಬಳಿ ತಗೊಂಡು ನಾಳೆ ಮೊದಲು ತೋರಿಸ್ಕೊಂಡ್ ಬರ್ರಿ. ಅಕ್ಕ ನಿಂದರ್ ನೀನು ಬಳಿ ಅದು ಕೊಡಕತ್ತಿ ಇಟ್ಕೊ ನಿನ್ ಬಳಿ ನಿನ್ನ ಹತ್ರ. ಅವು ಮೊದ್ಲ ನಿಮ್ಮ ಅತ್ತಿಯರು ನಾಳೆ ಅಲ್ಲಿ ಕೇಳಿದ್ರೆ ಏನ್ ಮಾಡ್ತಿ? ಅಯ್ಯೋ ಹೌದು ಬಿಡುವ, ಯಾಕೆ ಸುಮ್ಮನೆ. ಅಂಜಲಿ ನೀ ಸುಮ್ಮನೆ. ಚಿಕ್ಕಮ್ಮ ಮೊದ್ಲು ಹೋಗಿ ಕಣ್ಣು ತೋರಿಸ್ಕೊಂಡ್ ಬರ್ರಿ. ಅಕ್ಕ ನಾ ಎಲ್ಲ ತೋರಿಸ್ತೀನಿ ತಗೋ ಅವ್ರಿಗೆ. ನಂದು ಸ್ಕಾಲರ್ಶಿಪ್ ಬಂದೈತಿ, ಅದರಲ್ಲೇ ತೋರಿಸ್ತೀನಿ. ಅಯ್ಯ ನಿನ್ ಸ್ಕಾಲರ್ಶಿಪ್ ಎಷ್ಟಾಗುತ್ತೆ? ಒಂದು 5 ರೂಪಾಯೋ 10 ರೂಪಾಯೋ 5,000ನೋ 10,000ನೋ ಅಷ್ಟೇ. ಆದ್ರೆ ಕಣ್ಣು ತೋರ್ಸಾಕ 35,000 ಹೇಳಾರ. ಅಲ್ಲಲ್ಲ ಎಷ್ಟರ ನಾಟಕ ನಡೆಸ್ತಿ ಇವ. ನಿಮ್ದು ಹಳೆ ಚಸ್ಮಾ ಐತಲ್ರಿ ಅಕ್ಕೋರಿ, ಏನಾಗಲ್ಲ. ಹಾಕೊಂತೀನಿ. ಏನ್ ಮಾಡೋರು ಬಡವ್ರು ಬಾಳೆ. ಚಿಕ್ಕಮ್ಮ ನೀವೇನು ಚಿಂತೆ ಮಾಡಬೇಡ್ರಿ, ಮುಂದಿನ ಸಲ ಬಂದಾಗ ಇವ್ರ ಜೋಡಿ ಮಾತಾಡ್ತೀನಿ. ನಾನು ಎಲ್ಲರೂ ಕೆಲಸ ಮಾಡ್ತೀನಿ, ಮಾಡೇ ನಿಮಗೆ ರೊಕ್ಕ ತರ್ತೀನಿ. ಅಕ್ಕ ನೋಡ ನೀನು ಇಲ್ಲಿ ನಮ್ಮ ಮನೆ ಕಡೆ ತಲೆ ಕೆಡ್ಸ್ಕೊಬೇಡ. ನೀನು ನಿಮ್ಮ ಮನ್ಯಾಗ ಏನೈತೆ ಅದನ್ನ ನೋಡ್ಕೊ. ಎದ್ದೇಳಿ ಸಾಕ. ಅಯ್ಯೋ ಗೌರಿ ನೋಡುವ, ತವ್ರ ಮನೆ ಬಡತನ ಐತಿ, ಸ್ವಲ್ಪ ತವ್ರ ಮನೆನೂ ವಿಚಾರಿಸ್ಕೊಡೆಯವ್ವ. ಚಿಕ್ಕಮ್ಮ ಆಕಿಗೆ ಅಲ್ಲೇ ಚಂದಂಗೆ ನೋಡ್ಕೋತಿಲ್ಲ, ನಿಂದ ಅದ್ರಾಗ ನಿಂದೊಂದನ. ಸರಿ ಎದ್ದೇಳಿ ಹೋಗುನು. ಗೌರಿ ನನ್ನನ್ನು ಮರಿಬೇಡಯ್ಯವ್ವ, ನಾನು ನಿಮ್ಮ ತಾಯಿ ಇದ್ದಂಗ. ಅಯ್ಯೋ ಚಿಕ್ಕಮ್ಮ ಅಳಬೇಡಿ ನೀವು, ನಾನಿದ್ದೀನಿ ನಿಮ್ಮ ಕಷ್ಟಕ್ಕೆ. ನಿಮ್ಗೆ ಏನಾರ ಹಂಗ ಅನಿಸ್ತಾ ನಂಗೆ ಹೇಳ್ರಿ, ನಾನು ಮಾಡ್ತೀನಿ. ಹೂನವ್ವ ನಿನಗೆ ಹೇಳ್ಕೊಳ್ಳಾರ್ದ ಮತ್ತಿನ ಯಾರಿಗೆ ಹೇಳಿ. ಅಬ್ಬಿಗೇನೋ ಬೈಕ್ ಬೇಕಂತ. ಅಬ್ಬಿ ಕುಡಿದ ದಾರ ಬೀಳಕತ್ತನ, ಅವಂಗೇನು ಬೈಕ್ ಬೇಡ ಸುಮ್ಮನೆ. ಅಬ್ಬಿ ಹೇಳಿ ನಾ ಕೊಡಿಸ್ತೀನಿ ಅಂತೇಳಿ. ನೋಡುವ ಒಂದಿಟ್ಟು ನೋಡ್ಕೊಂಡು ನಮ್ನು ಒಂದಿಟ್ಟು. ನೀ ಹೋದ್ಮೇಲೆ ಮನಿ ಬಣ ಬಣ ಅನ್ನಕತ್ತೈತಿ. ಅಕ್ಕ ಬಾಯ್ನ ಹೊತ್ತಾಗತ್ತ ನಿನಗ, ಮತ್ತ ನಿಮ್ಮ ಅತ್ತಿಗಳು ಬೈತಾರ ಮಧ್ಯಾಹ್ನ ಅಡಿಗೆ ಮಾಡಿಲ್ಲ ಅಂತ ಹೇಳಿ. ನಡಿ ನೀ ಎದ್ದೇಳಿ ಹೇಳ್ತೀನಿ. ನಡಿ ನೀನ್ ಹೊರಗೆ ನಡಿ ಫಸ್ಟ್. ಗೌರಿ ಮರಿಬೇಡ ನನ್ನ. ಚಿಕ್ಕಮ್ಮ ನಾಳೆ ಬರ್ತೀನಿ. ಮತ್ತೆ ಹೂನೆವ ಬರ್ತಾ ಇರ ಅವಾಗ. ಅಯ್ಯವ್ವ ಈ ಈರುಳ್ಳಿ ಬಾ ಚಲೋ ವರ್ಕ್ ಆಗತ್ ನೋಡು. ಕಣ್ಣೀರ್ ತಾನ ದಳ ದಳ ಅಂತ ಬರ್ತೈತಿ. ನನ್ನ ಕಣ್ಣೀರಿಗೆ ದಳ ದಳ ಅಂತ ಕರಗಿಬಿಟ್ಲು ಗೌರಿ. ಇದ ಚಾನ್ಸ್ ಎಲ್ಲ ಹೊಡ್ಕೊಳಕ. ಮತ್ತ ಅಷ್ಟ್ ದೊಡ್ಡ ಮನೆಗೆ ಹೋಗ್ಯಾಳ, ಅಷ್ಟು ನಾ ಹೊಡ್ಕೊಳಿಕಂದ್ರೆ ಹೆಂಗ? ಏನ್ ಮುದುಕಿ ಆರಾಮಾಗಿ ಬಂದೇನ? ಲೇ ಮಿಟಕ್ಲಾಡಿ, ನಿನ್ನ ನಾಟಕಗಳು ಪಾಪ ಗೌರಿಗೆ ಇಲ್ಲಿದ್ದಾಗೂ ಗೊತ್ತಾಗ್ಲಿಲ್ಲ, ಅಲ್ಲಿ ಹೋದ್ಮೇಲೂ ಗೊತ್ತಾಗವಲ್ದು. ಪಾಪದ ಹುಡುಗಿಯದು. ಆಕೆ ಪಾಪದ ಹುಡುಗಿ ಅದಲ್ಲ, ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನಿನಗೆ ಬರ್ಬಾದ್ ಬಾರ, ನಿನ್ ಚಾಪೆ ಸುತ್ಕೊಂಡು ಹೋಗ. ಅತ್ತಿ ನನಗೆ ಏನೋ ಆಗಂಗಿಲ್ಲ, ನಾನು ನೆಮ್ಮದಿ ಆರಾಮಾಗಿರ್ತೀನಿ. ನಡಿ ನೀ ಮೊದಲು ಹೊತ್ತಾತ್ ನಿನಗೆ. ನೋಡು ಚಿಕ್ಕಮ್ಮಗ ಹಂಗೇನು ಕಾಟ ಕೊಡಬೇಕು ಬೇಡ. ಆಕೇನು ಕೆಟ್ಟಕ್ಕೆಲ್ಲ ಅವಾಗ ಮಾಡ್ತಿರ್ತಾಳ ಹಂಗ ಅದ. ಅವ್ರಿಗೇನು ಕೆಲಸ ಮಾಡು ಮನ್ಯಾಗ ಒಂದಿಟ್ಟು, ಆಮೇಲೆ ಭಾಳ ಮಾಡಬೇಡ. ನಿನ್ನ ಓದಿನ ಕಡೆನೂ ಗಮನ ಕೊಡು. ಏನು ಎದುರು ಅನ್ನಕ್ಕೆ ಹೋಗ್ಬೇಡ. ಅಯ್ಯೋ ಅಕ್ಕ ನಿನಗೆ ಹಾಲು ಮತ್ತು ಸುಣ್ಣದ್ದು ವ್ಯತ್ಯಾಸನ ಗೊತ್ತಾಗಲ್ಲ ನೋಡಿ ನಿನಗೆ. ಇದ್ರಾಗ ಹಾಲು ಯಾವುದು ಯಾವ್ದು ಸುಣ್ಣ ಅಂತೇಳಿ ಸ್ವಲ್ಪ ನೀ ಸ್ಟ್ರಾಂಗ್ ಆಗ್ಬೇಕು, ಯಾವ್ದು ಏನಂತ ತಿಳ್ಕೊಳಕ್ಕೆ. ನೋಡ್ ತಂಗಿ, ನಾವು ಯಾವುದು ಏನು ಅಂತ ತಿಳ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ ಗೊತ್ತಾನ. ನಾವು ನಮ್ಮ ಕೆಲಸ ಏನು, ಒಳ್ಳೇದನ್ನು ಮಾಡೋದು, ಒಳ್ಳೇದನ್ನು ನಡ್ಕೊಳ್ಳೋದು ಅಷ್ಟೇ. ಮ್ಯಾಲೊಬ್ಬ ಇರ್ತಾನಿಲ್ಲ ಎಲ್ಲ ನೋಡಕ್ಕೆ. ನಾವು ಒಳ್ಳೇದು ಮಾಡೋದು ಅಷ್ಟೇ ನಮ್ಮ ಕರ್ತವ್ಯ. ನಾಳೆ ಅವ್ರಿಗೆ ಬುದ್ಧಿ ಬರ್ತೈತಿ. ಅಷ್ಟೂ ಅಲ್ಲ, ನಮ್ಮ ಚಿಕ್ಕಮ್ಮಗೆ ಎಷ್ಟೋ ಸಲ ಬುದ್ಧಿ ಬಂದೈತಿ. ನೀನು ಭ್ರಮೆ ಅಕ್ಕ ಅದ. ಅಕ್ಕಿಗೆ ಸತ್ರು ಬುದ್ಧಿ ಬರಂಗಿಲ್ಲ. ಅಕ್ಕಿಗೆ ಎಷ್ಟು ಸಲ ಕಲಿಸಿನಿ ಬುದ್ಧಿ, ಆದರೂ ಅದೇ ಚಟ. ನೋಡಿ ಎಷ್ಟು ನಾಟಕ ಮಾಡಕತ್ತ. ಅಯ್ಯೋ ನಾಟಕ ಮಾಡಿಲ್ಲ ಬಿಡ. ಸರಿ ಆಟೋ ಬಂತನ ಹೋಗು ನಡಿ. ಅಲ್ಲೇ ಯಾರು ಏನಂದ್ರು ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಹಿಂಗ ಗೋಣ ಅಳಿಸ್ಬೇಡ. ಸ್ವಲ್ಪ ಚುರುಕಾಗ. ಒಳ್ಳೆಯವ್ರಿಗೆ ಒಳ್ಳೇದಾಗತ್ತನ್ನೋ ಸುಳ್ಳಿಗಿನ ಕಾಲದಾಗ ನಾವು ಸ್ಟ್ರಾಂಗ್ ಆಗಿದ್ರನ ಎಲ್ಲರೂ ಅನ್ಸ್ತಾರ. ನೀನು ಸ್ವಲ್ಪ ಸ್ಟ್ರಾಂಗ್ ಆಗ. ನಾನು ಸ್ಟ್ರಾಂಗೇ ಇದ್ದೀನಿ, ದೇವ್ರು ಇದ್ದಾನೆ, ಎಲ್ಲ ನೋಡ್ಕೊತಾನೆ. ನೀನು ಬುದ್ಧಿ ಹೇಳೋಕ್ಕಾಗಲ್ಲ. ಸರಿ ಹೋಗು. ನೋಡು ನಿಂಗೆ ಏನಾರು ಬೇಕಂದ್ರೆ ನಂಗೆ ಫೋನ್ ಮಾಡ. ಹಂಗ ಒಬ್ಬಕ್ಕೆ ಗುದ್ದಾಡಕ್ಕೆ ಹೋಗ್ಬೇಡ. ಕಾಲೇಜ್ ಫೀ ಕಟ್ಟಿ ಇಲ್ಲ? ಕಟ್ಟಿನಕ್ಕ. ಯಾಕ? ಏನಿಲ್ಲ, ಕಟ್ಟಿನ ಅಷ್ಟ. ಸರಿ ಏನಾರ ಇದ್ರೆ ಹೇಳ. ಸರಿ ಹೋಯ್ ಬಾ, ಹುಷಾರ. ನೀನು ಸ್ವಲ್ಪ ಸ್ಟ್ರಾಂಗ್ ಆಗಷ್ಟ. ಅಳ್ತೀಯನ? ನಾನೇ ಕಳ್ಳಿ. ನಿನ್ ಚಲೋ ಬಣಿ ಸಿಕ್ಕೈತೆ ಅಂತ ಖುಷಿ ಐತಿ. ಆದ್ರೂ ಅಲ್ಲಿ ಸ್ವಲ್ಪ ಕೆಟ್ಟವ್ರು ಅದಾರ, ಅವ್ರೇನು ಅಷ್ಟು ಕೆಟ್ಟವ್ರಲ್ಲ ಅಂತ ಅನ್ಕೊಂತೀನಿ. ನೋಡಂಜಲಿ, ಕೆಟ್ಟವ್ರು ಅಂದ್ರೆ ಕೆಟ್ಟವ್ರು, ಒಳ್ಳೆಯವ್ರು ಅಂದ್ರೆ ಒಳ್ಳೆಯವ್ರು ಅಷ್ಟೇ. ನಮ್ಮ ನೋಡೋ ದೃಷ್ಟಿ ಇರ್ತೈತೆ ಅಷ್ಟೇ. ಮತ್ತೆ ನೀನು ಬೋದ್ನೆ ಸ್ಟಾರ್ಟ್ ಮಾಡ್ತಿ ಮೊದಲು ನಡಿ ನೀನು. ಯಪ್ಪ ನಾನಂತೂ ನಮ್ಮ ಅಕ್ಕನ ಅಷ್ಟು ಒಳ್ಳೆಕಲ್ಲ. ಯಾಕಂದ್ರೆ ಈ ಕಲಿಯುಗದಾಗ ಒಳ್ಳೆಯವ್ರಿಗೆ ಒಳ್ಳೇದಾಗತ್ತಂತ ನಾನು ಯಾವತ್ತೂ ನಂಬಂಗಿಲ್ಲ. ಯಾಕಂದ್ರೆ ಎಕ್ಸಾಂಪಲ್ ನಮ್ಮ ಅಕ್ಕನ ನೋಡಕತ್ತೀನಲ್ಲ, ಇಲ್ಲಿಯೂ ಕಷ್ಟಪಡ್ತೀವಿ, ಈಗ ಅಲ್ಲಿನೂ ಕಷ್ಟಪಡಾಕತ್ತೈತಿ.